ಹೆಲೋ ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ. ಯಾಕೆ ಬಂದಿದ್ದೇನೆ ಗೊತ್ತಾ? ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದಾಗೆ ಒಂದು ವಿಡಿಯೋ ಕಾಣಲಿಕ್ಕೆ ಸಿಕ್ತು. ಬೇರೆ ಯಾರ್ದು ಅಲ್ಲ, ನಮ್ಮ ಈ ಸಲದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನ ವಿಡಿಯೋ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸಿದ್ರು. ಸೊ ಆ ವೇದಿಕೆಯಲ್ಲಿ ಯಾರು MC ಮಾಡ್ತಾ ಇದ್ರು, ನಿರೂಪಣೆ ಯಾರು ಮಾಡ್ತಾ ಇದ್ರು, ಅವರೊಂದಿಷ್ಟು ಸಣ್ಣ ಮಿಸ್ಟೇಕನ್ನು ಮಾಡ್ತಾರೆ. ಆ ಮಿಸ್ಟೇಕನ್ನು ಗಿಲ್ಲಿ ನಟನವರು ಯಾವ ರೀತಿ ಕವರ್ ಮಾಡ್ತಾರೆ ಅನ್ನೋದನ್ನು ಆ ವಿಡಿಯೋದಲ್ಲಿ ನನಗೆ ನೋಡಲಿಕ್ಕೆ ಸಿಕ್ತು. ಆ ವಿಡಿಯೋವನ್ನು ನಿಮ್ಗೆ ಇಲ್ಲಿ ಹಾಕ್ತೀನಿ, ಆ ನಂತರ ಮಾತಾಡೋಣ. ದೊಡ್ಡ ಏಡಿ ಯಾವುದು? ಗಿಲ್ಲಿ. ಸಣ್ಣ ಏಡಿ ಯಾವುದು? ದೊಡ್ಡದು ಸಣ್ಣದು ಇಲ್ಲೇ ಕರ್ಕೊಂಡ್ ಬಂದೀವಿ ನಾವು ಇವತ್ತು. ಏನ್ ದೊಡ್ಡದು ಸಣ್ಣದು ಏನಿಲ್ಲ ಸ್ವಾಮಿ, ಇಬ್ರು ದೊಡ್ಡ ಏಣಿಗಳೇ. ಮೇಡಮ್, ಗಿಲ್ಲಿಂದ ನಿಮ್ಮಿಂದ ಗಿಲ್ಲಿನ ಇವ್ರು ಎಲ್ಲರಿಂದ ನಾವಿಬ್ರು. ಎಸ್ ವೀಕ್ಷಕರೇ, ನೋಡಿದಿರಲ್ಲ ವಿಡಿಯೋ ಯಾವ ರೀತಿ ಇದೆ ಅಂತ ಹೇಳಿ. ಕನಿಷ್ಠ ಪಕ್ಷ ಅಲ್ಲಿ ಯಾರು ನಿರೂಪಣೆ ಮಾಡ್ತಾ ಇದ್ದಾರೆ ಅವರಿಗೆ ಕೆಲವೊಂದಿಷ್ಟು ಜ್ಞಾನಗಳು ಬೇಕು. ಯಾವುದು? ಕಾಮನ್ ಸೆನ್ಸ್ ಅಂತ ಹೇಳ್ತೀವಲ್ಲ, ಆ ಕಾಮನ್ ಸೆನ್ಸ್ ಬೇಕು. ನಾವು ಯಾರನ್ನ ವೇದಿಕೆಗೆ ಅತಿಥಿಗಳಾಗಿ ಕರಿತೀವಿ ಅವರಿಗೆ ಯಾವ ರೀತಿಯ ಮರ್ಯಾದೆಯನ್ನು ಕೊಡಬೇಕು ಅಂತ. ಸೊ ಆ ಸೆನ್ಸ್, ಆ ಜ್ಞಾನ ಅವ್ರಿಗೆ ಇಲ್ಲ ಅಂತ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಅತಿಥಿಗಳಾಗಿ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯರವರನ್ನು ಕರೆದಿದ್ದಾರೆ. ಸೊ ಅವಾಗ ಅವರೊಂದು ಡೈಲಾಗ್ ಬಿಡ್ತಾರೆ, ನಾವು ದೊಡ್ಡ ಏಣಿಯನ್ನು ಕರೆಸಿದ್ದೇವೆ, ಜೊತೆಗೆ ಸಣ್ಣ ಏಣಿಯನ್ನು ಕರೆಸಿದ್ದೇವೆ. ದೊಡ್ಡ ಏಣಿ ಯಾರು? ಗಿಲ್ಲಿ ನಟ. ಸಣ್ಣ ಏಣಿ ಯಾರು? ಕಾವ್ಯರವರು. ಸೊ ನನ್ಗೆ ಅನ್ಸೋದು, ಒಬ್ಬರನ್ನ ವೇದಿಕೆಗೆ ನಾವು ಆಹ್ವಾನಿಸಿದಾಗ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಒಂದು ಮರ್ಯಾದೆ ಇರುತ್ತೆ, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತಲ್ಲ, ಘನತೆ, ಗೌರವ. ಸೊ ಈ ರೀತಿ ಅವರನ್ನ ವೇದಿಕೆಯಲ್ಲಿ ಕೂರಿಸಿಕೊಂಡು ಅದು ಹೇಗೆ ಅವರಿಗೆ ಈ ರೀತಿ ಎಲ್ಲ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದೇ ನನಗೆ ಆಶ್ಚರ್ಯ ವಿಚಾರ. ಯಾಕೆಂತ ಹೇಳಿದ್ರೆ ಈಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ, ಕಾವ್ಯ ಈ ಬಾಂಡಿಂಗು ಚೆನ್ನಾಗಿತ್ತು. ಹೊರಗಡೆ ಬಂದ ಮೇಲೂ ಅವರು ಅದನ್ನ ಕಾಪಾಡ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ, ಎಲ್ಲಾನು ಸರಿನೇ. ಆದ್ರೆ ಗಿಲ್ಲಿ ನಟ ಗೆದ್ದಿದ್ದಾರೆ ಅನ್ನೋ ಒಂದು ಮಾತ್ರಕ್ಕೆ ಅವರನ್ನ ದೊಡ್ಡ ಏಣಿ ಅಂತೇಳಿ, ಅವರ ಅಲ್ಲೇ ಹತ್ರದಲ್ಲೇ ಕೂತಿದ್ದಂತಹ ಕಾವ್ಯರವರನ್ನ ನೀವು ಸಣ್ಣ ಏಣಿ ಅಂತೇಳಿ ಅವಮಾನ ಮಾಡೋದು ಎಷ್ಟು ಸರಿ ಹೇಳಿ? ಎಲ್ಲರಿಗೂ ಅವರದೇ ಆದಂತಹ ಒಂದು ಗೌರವ ಇರುತ್ತಲ್ಲ, ಆ ಗೌರವವನ್ನು ನಾವು ಕೊಡ್ಲೇಬೇಕು. ಆ ಗೌರವ ಕೊಡ್ಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತಾದ್ರೆ ಯಾವ ಪುರುಷಾರ್ಥಕ್ಕಾಗಿ ನಾವು ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ಬೇಕು ಹೇಳಿ? ಪಾಪ ಅಲ್ಲಿ ಗಿಲ್ಲಿ ನಟನವರು ಅದನ್ನ ಮ್ಯಾನೇಜ್ ಮಾಡಿದ್ರು. ಹೇಗೆ? ಅವರು ಸಣ್ಣ ಏಣಿ ಅಲ್ಲನ, ನಾವಿಬ್ರು ದೊಡ್ಡ ಏಣಿಗಳೇ ಅಂತ ಹೇಳಿ ಅದನ್ನಲ್ಲಿ ಲೆವೆಲ್ ಮಾಡ್ಕೊಂಡ್ರು. ದೊಡ್ಡ ಗುಣ, ಗಿಲ್ಲಿ ನಟನ ದೊಡ್ಡ ಗುಣ. ಯಾಕೆಂತ ಹೇಳಿದ್ರೆ ನಮ್ಮನ್ನ ಯಾರೋ ಹೊಗಳ್ತಾ ಇದ್ದಾರೆ, ನಮ್ಮ ಜೊತೆಗಿದ್ದವರನ್ನ ಯಾರೋ ಸ್ವಲ್ಪ ಕೆಳಗಡೆ ಇಟ್ಟು ಮಾತಾಡ್ತಾ ಇದ್ದಾರೆ ಅಂತ ಹೇಳುವಾಗ ಆ ಹೊಗಳಿಕೆಗೆ ನಾವು ಅಟ್ಟಕ್ಕೇರಿ ಅಲ್ಲಿ ಅವರನ್ನ, ನಮ್ಮ ಫ್ರೆಂಡ್ಸ್ ಅನ್ನ ಬಿಟ್ಕೊಡೋದಾಗಿರ್ಲಿ, ಇಲ್ಲ ನಮ್ಮವರನ್ನ ಬಿಟ್ಕೊಡೋದಾಗಿರ್ಲಿ ಮಾಡ್ತೀವಲ್ಲ, ಅದು ತಪ್ಪಿನ ಕೆಲಸ. ಆ ಕೆಲಸವನ್ನ ಗಿಲ್ಲಿ ನಟ ಬಿಗ್ ಬಾಸ್ ಅಲ್ಲೂ ಮಾಡಿರ್ಲಿಲ್ಲ. ಆ ಒಂದು ಗುಣಕ್ಕೋಸ್ಕರನೇ ಅವರಿಗೆ ಊರು ತುಂಬಾ ಅಭಿಮಾನಿಗಳು ಬಂದಿರೋದು. ಸೊ ಇಲ್ಲೂ ಕೂಡ ಹೊರಗಡೆ ಬಂದ ನಂತರನೂ ಅವ್ರು ಬಿಟ್ಕೊಟ್ಟಿಲ್ಲ. ಅಗೇನ್ ಕಾವ್ಯ ಅವ್ರ ಹತ್ರ ಕೇಳ್ತಾರೆ, ಗಿಲ್ಲಿಯಿಂದ ಕಾವ್ಯನ, ಕಾವ್ಯರಿಂದ ಗಿಲ್ಲಿನ ಅಂತ. ಬಿಗ್ ಬಾಸ್ ಮನೆಯಲ್ಲಿ ಹೇಗ್ ಬೇಕಾದ್ರೂ ಆನ್ಸರ್ ಬರಲಿ, ಹೊರಗಡೆ ಬಂದ ನಂತರ ಕಾವ್ಯ ಅವರು ಕೊಟ್ಟಿರೋ ಆನ್ಸರ್ ಹೇಗಿತ್ತು ಅಂತ ಹೇಳಿದ್ರೆ, ಅವರಿಂದ ನಾನಲ್ಲ, ನನ್ನಿಂದ ಅವರಲ್ಲ, ಜನರಿಂದ ನಾವು. ಸೊ ಅವರಿಬ್ಬರಲ್ಲಿ ಅವರ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ಆಗಿ ಇದೆ. ಬಟ್ ಅಲ್ಲಿ ತಂದಿಟ್ಟು ಮಜಾ ನೋಡುವ ಕೆಲಸ ಮಾಡಿರೋದು ಆಂಕರಿಗೆ ಅವರಿಬ್ಬರು ಕೊಟ್ಟಿರುವಂತಹ ಉತ್ತರ ಹೇಗಿತ್ತು ಅಂತ ಹೇಳಿದ್ರೆ, ಚಪ್ಪಲಿಯಲ್ಲಿ ಹೊಡೆದಂಗಾಗಿತ್ತು. ಆಯ್ತಾ? ಈ ರೀತಿಯ ಕೆಳಮಟ್ಟದ ಆಂಕರಿಂಗ್ ಯಾರು ಕೂಡ ಮಾಡಬಾರ್ದು. ನಿಮ್ಮ ಮನಸ್ಸಲ್ಲಿ ಎಷ್ಟೇ ದೊಡ್ಡ ಅಭಿಮಾನ ಬೇಕಾದ್ರೆ ಇರಲಿ. ಈಗ ಗಿಲ್ಲಿ ನಟನ ಮೇಲೆ ಇರುವ ಅಭಿಮಾನ ಏನು ಬೇಡ ಅಂತ ಹೇಳಲ್ಲ. ಹಾಗಂತ ಗಿಲ್ಲಿ ನಟನ ಜೊತೆ ಬಂದಂತಹ ಇನ್ನೊಬ್ಬ ಸ್ಪರ್ಧಿಯಾಗಿಲ್ಲ, ಇನ್ನೊಬ್ಬ ವ್ಯಕ್ತಿಯನ್ನ ನೀವು ಸಣ್ಣವರು ಅವ್ರು ದೊಡ್ಡವರು ಅಂತ ಮುಖ ಕೇಳ್ದಂಗೆ ಹೊಡೆಯೋದಿದೆಯಲ್ಲ, ಅದು ಒಳ್ಳೇದಲ್ಲ. ಅದು ಕೂಡ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ. ಸೊ ಆ ವಿಡಿಯೋ ನೋಡಿದಾಗ ನನಗೆ ಒಂದ್ಸಲ ಸಿಟ್ಟು ಬಂತು. ಅದಕ್ಕೋಸ್ಕರ ನಾನು ಬಿಗ್ ಬಾಸ್ ಇದೆಲ್ಲ ಬಿಟ್ಟು ಮುಂದಕ್ಕೆ ಹೋಗಿದ್ದೀನಿ. ಆದ್ರೂ ಕೂಡ ಅದ್ರ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡು ವಿಡಿಯೋ ಒಂದು ಮಾಡಿರೋದು. ಈಗ ಅವ್ರು ಆ ತಪ್ಪನ್ನ ಗೊತ್ತಿದ್ದು ಮಾಡಿದ್ರು, ಗೊತ್ತಿಲ್ಲದೆ ಮಾಡಿದ್ದು ಗೊತ್ತಿಲ್ಲ, ಅದು ಸೆಕೆಂಡರಿ. ಬಟ್ ಅಂತಹ ತಪ್ಪುಗಳನ್ನ ಯಾರು ಕೂಡ ಮಾಡಬಾರ್ದು. ಒಂದು ವೇಳೆ ಆ ಪ್ಲೇಸ್ ಅಲ್ಲಿ ಬೇರೆ ಯಾರಾದ್ರೂ ಕಲ್ಪಿಸ್ಕೊಳ್ಳಿ, ಸ್ವಲ್ಪ ಕಾಮ್ ಆಗಿರೋರಲ್ಲ, ಶಾರ್ಟ್ ಟೆಂಪರ್ಗಳು ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ಪಕ್ಕ ರಿಯಾಕ್ಟ್ ಮಾಡ್ತಿದ್ರಲ್ಲ. ಅದೊಂಥರ ಬಹಿರಂಗವಾಗಿ ಅವಮಾನ ಮಾಡ್ದಂಗೆ. ಕರೆಸಿ ಅವಮಾನ ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಅವಮಾನ ಬೇರೆ ಯಾವುದಿಲ್ಲ. ಅಲ್ಲಿ ಏನ್ ಮಾಡ್ಬೇಕಿತ್ತು ಗೊತ್ತಂತ? ಲೈಕ್ ಅಟ್ಲೀಸ್ಟ್ ಒಂದು ಕ್ಷಮೆನಾದ್ರೂ ಕೇಳ್ಬೇಕಿತ್ತು. ಬಾಯಿ ತಪ್ಪಿಂದ ಈ ರೀತಿ ಬಂತು, ಆಂಕರಿಂಗ್ ಮಾಡೋರು ಕ್ಷಮೆನಾದ್ರೂ ಕೇಳ್ಬೇಕು. ಪಾಪ ಕಾವ್ಯರವರು ಬಿಗ್ ಬಾಸ್ ಅಲ್ಲಿ ಇರುವಾಗ ಕೆಲವೊಂದಿಷ್ಟು ಆ ಕಡೆ ಈ ಕಡೆ ಆಗಿದೆ, ಎಲ್ಲಾನು ಓಕೆ. ಹೊರಗಡೆ ಬಂದ ನಂತರ ಅವರವರ ಸಾರ್ವಜನಿಕ ಬದುಕಿದೆಯಲ್ಲ, ಅವರವರ ವೈಯಕ್ತಿಕ ಬದುಕಿದೆಯಲ್ಲ, ಅದು ಸೆಪರೇಟ್ ಆಗಿರುತ್ತೆ. ಆಯ್ತಾ? ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ತೂಕ ಇರ್ತದೆ. ಆ ತೂಕದ ಮೇಲೆನೆ ಅವ್ರು ಹೋಗ್ತಾರೆ. ಸೊ ಅವ್ರು ಕರೆದಿರ್ತಾರೆ. ಈಗ ಗಿಲ್ಲಿ ನಟನ ಜೊತೆ ಕಾವ್ಯ ಇದ್ರೆ ಚಂದ ಅಂತ ಹೇಳ್ಬಿಟ್ಟು ಕರೆದಿರ್ತಾರೆ. ಕರೆಯುವಾಗ ಎಷ್ಟು ಮರ್ಯಾದೆಯಿಂದ ಕರಿತೀವೋ, ಕರೆಸಿದ ನಂತರನೂ ಕೂಡ ಅದೇ ರೀತಿ ಮರ್ಯಾದೆಯಲ್ಲಿ ನಡೆಸಿಕೊಳ್ಳೋದು ಕೂಡ ಆಯೋಜಕರ ಜವಾಬ್ದಾರಿ. ಸೊ ಈ ರೀತಿಯ ತಪ್ಪುಗಳನ್ನ ಯಾರು ಕೂಡ ಈ ಆಂಕರಿಂಗ್ ಮಾಡೋದಿದಾರಲ್ಲ, ಮೈಕ ಕೈಗೆ ಸಿಕ್ಕಿದ್ದು ಅಂತ ಹೇಳಿ ಆವೇಶಕ್ಕೆ ಒಳಗಾಗಿ ಕೆಲವೊಂದಿಷ್ಟು ಡೈಲಾಗ್ಗಳನ್ನು ಹೊಡಿತಾರೆ. ಯಾಕೆಂತ ಹೇಳಿದ್ರೆ ಜನ ಸಿಲ್ಲೆ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ ಅಂತ. ಬಟ್ ಇವರ ಈ ಡೈಲಾಗಿಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಉಂಟಲ್ಲ, ಚಪ್ಪಾಳೆ ಹೊಡಿಯೋದಲ್ಲ, ಕ್ಯಾಕರಿಸಿ ಉಗಿತಾ ಇದ್ದಾರೆ. ಇವಾಗ ನನಗೇನೆ ಸಿಟ್ಟು ಬಂದಿದೆ ಅಂತ ಹೇಳಿದ್ರೆ,
ಎಲ್ರಿಗೂ ಸಿಟ್ಟು ಬಂದಿರುತ್ತೆ. ಆ ರೀತಿ ಯಾರಿಗೂ ಪಾಪ ಅವಮಾನ ಮಾಡಬಾರ್ದು, ಕರೆಸಿ ಅವಮಾನ ಮಾಡೋದು ಸರಿಯಲ್ಲ. ಶಾರ್ಟ್ ಟೆಂಪರ್ಗಳಿಗೆ ಈ ರೀತಿ ಆಯ್ತು ಅಂತಂದ್ರೆ, ಇಲ್ಲ ದೊಡ್ಡ ದೊಡ್ಡ ನಟರಿಗೆ ಈ ರೀತಿ ಅವಮಾನ ಮಾಡ್ತೀರ ಅಂತ ಹೇಳಿದ್ರೆ ಅಲ್ಲಿ ಪಕ್ಕ ರಿಯಾಕ್ಟ್ ಮಾಡ್ತಾರೆ. ಬಟ್ ಸಣ್ಣ ಪುಟ್ಟವರಲ್ವಾ, ಅದಕ್ಕೆ ಆರಾಮಾಗಿ ಡೈಲಾಗ್ಗಳನ್ನ ಹೊಡಿತಾರೆ. ಬಟ್ ಪರವಾಗಿಲ್ಲ, ಗಿಲ್ಲಿ ನಟ ಮತ್ತು ಕಾವ್ಯ ಇಬ್ರು ಕೂಡ ಅವರೊಳಗಿನ ಫ್ರೆಂಡ್ಶಿಪ್ ಅನ್ನ ಬಿಟ್ಕೊಟ್ಟಿಲ್ಲ. ಖುಷಿ ಆಯ್ತು. ಬಿಗ್ ಬಾಸ್ ಮನೆ ಒಳಗಡೆ ಇರುವಾಗ ಏನೋ ಅನ್ಕೊಂಡಿದ್ವಿ ನಾವು ಕೂಡ, ಓಕೆ ಫೈನ್, ಬಿಗ್ ಬಾಸ್ ಮುಗ್ದ ನಂತರ ಇವರು ಅವರವರ ಬದುಕಿನ ಮೇಲೆ ಬ್ಯುಸಿ ಆಗಿರ್ತಾರೆ, ಕಾವ್ಯ ಬಿಟ್ಕೊಡ್ತಾರೆ ಗಿಲ್ಲಿನ, ಮಾತಾಡ್ಸೋದಿಲ್ಲ ಹಂಗೆ ಹಿಂಗೆ ಅಂತ. ನಮ್ಮೆಲ್ಲರ ಆ ಲೆಕ್ಕಾಚಾರ ಏನಿದೆ, ಆ ಲೆಕ್ಕಾಚಾರವನ್ನ ತಲೆ ಕೆಳಗೆ ಮಾಡಿ ಅವರಿಬ್ರು ಬದುಕ್ತಾ ಇದ್ದಾರಲ್ಲ, ಖುಷಿ ಆಯ್ತು. ಅವರ ಲೈಫ್ ಇದೇ ರೀತಿ ಹೋಗ್ಲಿ, ಅವರ ಫ್ರೆಂಡ್ಶಿಪ್ ಇದೇ ರೀತಿ ಮುಂದುವರಿಲಿ. ಇಂಥ ಈ ಹುಳಿ ಹಿಂಡುವಂತಹ ತುಂಬಾ ಆಂಕರ್ಗಳು ಬರ್ಬೋದು, ತುಂಬಾ ಜನ ಬರ್ಬೋದು, ಆದ್ರೆ ಅದೆಲ್ಲವನ್ನ ದಾಟಿ ಮುಂದಕ್ಕೆ ಹೋಗ್ಲಿ ಅನ್ನೋದೇ ನಮ್ಮೆಲ್ಲರ ಆಸೆ ಕೂಡ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸ್ಬೇಕು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ರೀತಿಯ ವಿಡಿಯೋಗಳು ನಿಮ್ಮ ಮುಂದೆ ಬರ್ತಾ ಇರುತ್ತೆ. ನೀವು ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.